919 ದಾಖಲೆಯ ಗೋಲು, 7500 ಕೋಟಿಯ ಕಾಲು, 9ನೇ ವಯಸ್ಸಿನಲ್ಲೇ ಲವ್. ಇಷ್ಟೆಲ್ಲ ಪೀಟಿಕೆ ಹಾಕಿದ ಮೇಲೆ ಡೆಫಿನೆಟ್ಲಿ ಫುಟ್ಬಾಲ್ ಲವರ್ಸ್ಗೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗಿರುತ್ತೆ. ಫಿಫಾ 2026 ರೋಚಕ ಹಂತ ತಲುಪಿರುವಂತಹ ಈ ಹಂತದಲ್ಲೇ ಫುಟ್ಬಾಲ್ ಲೋಕದ ಅನಭಿಷಿಕ್ತ ದೊರೆ ಲಿಯೋನೆಲ್ ಮೆಸ್ಸಿ ಸಾಧನೆಗಳ ಬಗ್ಗೆ ಚಿಕ್ಕದಾಗಿ ಮೆಲುಕು ಹಾಕುವಂತಹ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಫುಟ್ಬಾಲ್ ಲವರ್ಸ್ಗೆ, ಮೆಸ್ಸಿ ಲವರ್ಸ್ಗೆ ನಾನು ಹೇಳ್ತಾ ಇರುವಂತದ್ದು ಹೊಸ ವಿಚಾರ ಅಂತೂ ಏನೂ ಅಲ್ಲ. ಬಟ್ ಫುಟ್ಬಾಲ್ ಲೋಕದ ಬಗ್ಗೆನೇ ಗೊತ್ತಿಲ್ಲದೆ ಇರೋರಿಗೆ, ಮೆಸ್ಸಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪನಾದ್ರೂ ಅವ್ರ ಬಗ್ಗೆ ತಿಳುವಳಿಕೆ ಬರಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ದಯವಿಟ್ಟು ಈ ಕೂಡಲೇ ಆಗಿ, ಹಾಗೇನೆ ಪಕ್ಕದ ಬೆಲ್ ಐಕಾನ್ ಅನ್ನ ತಪ್ಪದೆ ಒತ್ತಿ. ಸ್ನೇಹಿತರೆ, ಲಿಯೋನೆಲ್ ಮೆಸ್ಸಿ ಫುಟ್ಬಾಲ್ ಜಗತ್ತಿನ ಒಬ್ಬ ಜೀವಂತ ದಂತಕತೆ. ಆದ್ರೆ ಈತ ಬಾಲ್ಯದಲ್ಲಿ ಹಾರ್ಮೋನ್ ಕೊರತೆಯಿಂದ ಬಳಲ್ತಾ ಇದ್ದ ಒಬ್ಬ ಬಡಪಾಯಿ ಹುಡುಗನಾಗಿದ್ದ ಅನ್ನೋದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಎಸ್, ನೀವು ಕೇಳ್ತಾ ಇರೋದು ಸತ್ಯನೇ. ಇವತ್ತು ಇಡೀ ವಿಶ್ವವೇ ಹೆಮ್ಮೆಯಿಂದ ಕೊಂಡಾಡುವಂತಹ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರನಾಗಿ ಬೆಳೆದು ನಿಂತಿರುವಂತಹ ಫುಟ್ಬಾಲ್ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿಕೊಂಡಿರುವಂತಹ ಮೆಸ್ಸಿ ಅವರ ಬಾಲ್ಯ ಅಷ್ಟೇನು ಸುಗಮವಾಗಿ ಏನಿರಲಿಲ್ಲ. ಅಂಡ್ ಬೈ ದ ವೇ, ಇದು ಮೆಸ್ಸಿ ಆಡ್ತಾ ಇರುವಂತಹ ಕೊನೆಯ ವಿಶ್ವಕಪ್, 2026ನೇ ವಿಶ್ವಕಪ್ ಏನಿದೆಯಲ್ಲ, ಈ ವಿಶ್ವಕಪ್ ಅಲ್ಲಿ ಮೆಸ್ಸಿ ಅವರು ಕೊನೆಯ ಬಾರಿಗೆ ಆಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಮೆಸ್ಸಿಯ ಕಣ್ಣೀರಿನ ಕತೆ, ಕೋಟ್ಯಾಂತರ ರೂಪಾಯಿಗಳ ಸಾಮ್ರಾಜ್ಯದ ಕತೆ, 9ನೇ ವಯಸ್ಸಿನಲ್ಲೇ ಶುರುವಾದಂತಹ ಅವರ ರೊಮ್ಯಾಂಟಿಕ್ ಲವ್ ಸ್ಟೋರಿಯ ಕತೆ ಮತ್ತು ಇತ್ತೀಚಿನ ಅವರ ಗೋಲುಗಳ ವಿಶ್ವ ದಾಖಲೆಯ ಸಂಪೂರ್ಣ ಕಥೆಯನ್ನ ನೋಡ್ತಾ ಹೋಗೋಣ. ಕಣ್ಣೀರಿನ ಬಾಲ್ಯ, ರೋಚಕ ಜೀವನಯಾನ. ಸ್ನೇಹಿತರೆ, ಜೂನ್ 24, 1987 ಅರ್ಜೆಂಟೀನಾದ ರೊಸಾರಿಯೋದಲ್ಲಿ ಮೆಸ್ಸಿ ಅವರು ಹುಟ್ಟಿದ್ರು. ತಂದೆ ಒಬ್ಬ ಫ್ಯಾಕ್ಟರಿ ಕೆಲಸಗಾರ ಆಗಿದ್ರು, ತಾಯಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮೆಸ್ಸಿಗೆ 11 ವರ್ಷ ಇದ್ದಾಗ ಒಂದು ಶಾಕಿಂಗ್ ವಿಷಯ ಅವ್ರಿಗೆ ಗೊತ್ತಾಯ್ತು. ಅವರಿಗೆ ಗ್ರೋತ್ ಹಾರ್ಮೋನ್ ಕೊರತೆಯ ಕಾಯಿಲೆ ಇತ್ತು. ಇದರಿಂದ ಅವರ ದೇಹ ಸರಿಯಾಗಿ ಬೆಳವಣಿಗೆನೇ ಆಗ್ತಾ ಇರಲಿಲ್ಲ. ಇದಕ್ಕೋಸ್ಕರನೇ ಪ್ರತಿ ತಿಂಗಳು ಸಾವಿರಾರು $1,000 ಚಿಕಿತ್ಸೆಯ ಅಗತ್ಯ ಇತ್ತು. ಆದ್ರೆ ಬಡ ಕುಟುಂಬಕ್ಕೆ ಅದು ಸಾಧ್ಯನೇ ಇರಲಿಲ್ಲ. ಮೆಸ್ಸಿಯ ಅದ್ಭುತ ಪ್ರತಿಭೆಯನ್ನ ಕಂಡಂತಹ ಸ್ಪೇನ್ನ ಪ್ರಸಿದ್ಧ ಬಾರ್ಸಿಲೋನಾ ಕ್ಲಬ್ನವರು ಆಗ ಮೆಸ್ಸಿಯ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನ ತಾನೇ ಭರಿಸೋದಕ್ಕೆ ಒಪ್ಕೊಳ್ತು. ಮೆಸ್ಸಿಯ ಮೊದಲ ಕಾಂಟ್ರಾಕ್ಟ್ ಸೈನ್ ಆಗಿದ್ದು ಯಾವುದೇ ಅಧಿಕೃತ ಬಾಂಡ್ ಪೇಪರ್ ಮೇಲೇನಲ್ಲ, ಬದಲಿಗೆ ಒಂದು ಸಣ್ಣ ಟಿಶ್ಯೂ ಪೇಪರ್ ಮೇಲೆ. ಆಕ್ಚುಲಿ ಏನ್ ಗೊತ್ತಾ, ಮೆಸ್ಸಿಗೆ 13 ವರ್ಷ ಇದ್ದಾಗ ಅವರ ಆಟವನ್ನ ನೋಡಿದಂತಹ ಬಾರ್ಸಿಲೋನಾ ಕ್ಲಬ್ನ ಡೈರೆಕ್ಟರ್ ಕಾರ್ಲೆಸ್ ರೆಕ್ಸಾಟ್ ಈ ಹುಡುಗನನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಅನ್ಕೊಂಡ್ರು. ಆ ಸಮಯದಲ್ಲಿ ಅವರ ಹತ್ರ ಯಾವುದೇ ಕಾಗದ ಎಲ್ಲ ಇರಲಿಲ್ಲ. ತಕ್ಷಣ ಅಲ್ಲಿದ್ದಂತಹ ಒಂದು ಹೋಟೆಲ್ನ ಪೇಪರ್ ನ್ಯಾಪ್ಕಿನ್ ಮೇಲೆನೆ ಮೆಸ್ಸಿಯ ಮೊದಲ ಒಪ್ಪಂದವನ್ನ ಬರೆದು ಸಹಿ ಮಾಡಿಸ್ಕೊಂಡ್ರು. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಇತ್ತೀಚೆಗಷ್ಟೇ ಆ ಒಂದು ಸಿಂಪಲ್ ಟಿಶ್ಯೂ ಪೇಪರ್ ಬರೋಬ್ಬರಿ $9,65,000 ಅಂದ್ರೆ ಸುಮಾರು 8 ಕೋಟಿ ರೂಪಾಯಿಗೆ ಹರಾಜಾಗಿದೆ. ಗಾಯಕನ ಹೆಸರನ್ನಿಟ್ಟ ತಾಯಿ. ಸ್ನೇಹಿತರೆ, ಮೆಸ್ಸಿಗೆ ಲಿಯೋನೆಲ್ ಎಂಬ ಹೆಸರು ಬರೋದಕ್ಕೆ ಒಬ್ಬ ಪ್ರಸಿದ್ಧ ಗಾಯಕ ಕಾರಣ. ಮೆಸ್ಸಿ ಅವರ ಪೂರ್ಣ ಹೆಸರು ಲಿಯೋನೆಲ್ ಆಂಡ್ರೆಸ್ ಮೆಸ್ಸಿ ಅಂತ. ಮೆಸ್ಸಿ ಅವರು ಹುಟ್ಟಿದಾಗ ಅವರ ತಾಯಿಗೆ ಅಮೆರಿಕಾದ ಪ್ರಸಿದ್ಧ ಪಾಪ್ ಸಿಂಗರ್ ಲಿಯೋನೆಲ್ ರಿಚಿ ಅಂತಂದ್ರೆ ತುಂಬಾ ಇಷ್ಟ ಇತ್ತಂತೆ. ಸೊ ಆ ಗಾಯಕನ ಮೇಲಿನ ಅಭಿಮಾನಕ್ಕೆ ತಮ್ಮ ಮಗನಿಗೆ ಲಿಯೋನೆಲ್ ಅಂತ ಅವರು ಹೆಸರಿಟ್ಟಿದ್ರು. ಇವತ್ತು ಆ ಹೆಸರು ಸಂಗೀತ ಪ್ರಪಂಚಕ್ಕಿಂತ ಜಾಸ್ತಿ ಫುಟ್ಬಾಲ್ ಜಗತ್ತಿನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಮೆಸ್ಸಿ ಆಕಾಶದತ್ತ ಕೈ ತೋರಿಸೋದು ಯಾಕೆ ಗೊತ್ತಾ? ಸ್ನೇಹಿತರೆ, ಮೆಸ್ಸಿ ಅವರು ಪ್ರತಿ ಬಾರಿ ಗೋಲ್ ಹೊಡೆದಾಗ ಆಕಾಶದ ಕಡೆಗೆ ನೋಡಿ 2 ಕೈ ಬೆರಳುಗಳನ್ನ ತೋರಿಸ್ತಾರೆ. ಮೆಸ್ಸಿ ಅವರು ಗೋಲ್ ಹೊಡೆದಾಗ ಸೆಲೆಬ್ರೇಟ್ ಮಾಡುವಂತಹ ಸ್ಟೈಲ್ ನ ಡೆಫಿನೆಟ್ಲಿ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಇದೇ ತರ ಅವರು ಸೈನ್ ಮಾಡಿ ಮೇಲ್ಗಡೆ 2 ಬೆರಳು ತೋರಿಸಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಇದ್ರ ಹಿಂದೆ ಒಂದು ಭಾವುಕ ಕಥೆ ಇದೆ. ಅದು ಗೊತ್ತಾ? ಮೆಸ್ಸಿಯ ಅಜ್ಜಿಯ ಹೆಸರು ಸೆಲಿಯಾ ಅಂತ. ಮೆಸ್ಸಿ ಅವರು ಚಿಕ್ಕವರಿದ್ದಾಗ ಆತನನ್ನ ಪ್ರತಿದಿನ ಫುಟ್ಬಾಲ್ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದೆ ಈ ಅಜ್ಜಿ. ಆದ್ರೆ ಮೆಸ್ಸಿಗೆ 11 ವರ್ಷ ಆಗೋಷ್ಟರಲ್ಲಿ ಈ ಅಜ್ಜಿ ತೀರ್ಕೊಂಡ್ರು. ಅವರ ನೆನಪಿಗೋಸ್ಕರ ಮತ್ತು ಅವರ ಆಶೀರ್ವಾದಕ್ಕೋಸ್ಕರ ಮೆಸ್ಸಿ ಅವರು ಇವತ್ತಿಗೂ ಕೂಡ ಪ್ರತಿ ಗೋಲನ್ನ ಹೊಡೆದಾಗ ಅದನ್ನ ಅವರ ಅಜ್ಜಿಗೆ ಈ ರೀತಿ ಸನ್ನೆ ಮಾಡಿ ಅರ್ಪಿಸ್ತಾರೆ. ಸ್ಪೇನ್ ಆಫರ್ ತಿರಸ್ಕರಿಸಿದ ದೇಶ ಪ್ರೇಮಿ. ಮೆಸ್ಸಿಗೆ ಸ್ಪೇನ್ ರಾಷ್ಟ್ರೀಯ ತಂಡದ ಪರವಾಗಿ ಆಡುವಂತಹ ಒಂದು ದೊಡ್ಡ ಆಫರ್ ಇತ್ತು. ಮೆಸ್ಸಿ ತನ್ನ 13ನೇ ವಯಸ್ಸಿನಿಂದಲೇ ಸ್ಪೇನ್ ದೇಶದಲ್ಲಿ ಬೆಳೆದಿದ್ರಿಂದ ಅವರಿಗೆ ಅದರಲ್ಲಿ ಪೌರತ್ವ ಕೂಡ ಸಿಕ್ಕಿತ್ತು. ಸ್ಪೇನ್ ಫುಟ್ಬಾಲ್ ಬೋರ್ಡ್ ಮೆಸ್ಸಿಗೆ ನಮ್ಮ ದೇಶದ ಪರವಾಗಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿ ಅಂತ ಆಫರ್ ಕೂಡ ಕೊಟ್ಟಿತ್ತು. ಒಂದ್ ವೇಳೆ ಮೆಸ್ಸಿ ಏನಾದ್ರೂ ಸ್ಪೇನ್ ಪರ ಆಡಿದ್ದಿದ್ರೆ ಸುಲಭವಾಗಿ ವರ್ಲ್ಡ್ ಕಪ್ ಅನ್ನ ಗೆಲ್ಲಬಹುದಿತ್ತು. ಆದ್ರೆ ಮೆಸ್ಸಿ ಅವರು ನಾನ್ ಹುಟ್ಟಿದ್ದು ಅರ್ಜೆಂಟೀನಾದಲ್ಲಿ, ಆಡಿದ್ರೆ ನನ್ನ ತಾಯ್ನಾಡಿನ ಪರ ಮಾತ್ರ ನಾನು ಆಡ್ತೀನಿ ಅಂತ ಸ್ಪೇನ್ ಆಫರ್ ಅನ್ನ ಆಗ ರಿಜೆಕ್ಟ್ ಮಾಡಿಬಿಟ್ರು. ಬಿಲಿಯನೇರ್ ಈ ಮೆಸ್ಸಿ.
ಸ್ನೇಹಿತರೆ, ಒಂದ್ ಕಾಲದಲ್ಲಿ ಚಿಕಿತ್ಸೆಗೂ ಹಣ ಇಲ್ಲದೇನೆ ಒದ್ದಾಡ್ತಾ ಇದ್ದಂತಹ ಮೆಸ್ಸಿ ಅವರು ಇವತ್ತು ಫುಟ್ಬಾಲ್ ಲೋಕದ ಅಧಿಕೃತ ಬಿಲಿಯನಿಯರ್. 2026ರ ಫೋರ್ಬ್ಸ್ ವರದಿ ಪ್ರಕಾರ ಮೆಸ್ಸಿ ಅವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ $1.1 ಬಿಲಿಯನ್, ಅಂದ್ರೆ ಸುಮಾರು 10,450 ಕೋಟಿ ರೂಪಾಯಿ. ಪ್ರಸ್ತುತ ಅಮೆರಿಕದ ಇಂಟರ್ ಮಿಯಾಮಿ ಕ್ಲಬ್ ಪರ ಆಡ್ತಾ ಇರುವಂತಹ ಮೆಸ್ಸಿ ಅವರು ವಾರ್ಷಿಕ $140 ಮಿಲಿಯನ್, ಅಂದ್ರೆ ಸುಮಾರು 1,330 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ಸಂಬಳದ ಜೊತೆಗೆ ಆಪಲ್ ಟಿವಿ ಮತ್ತು ಅಡಿಡಾಸ್ ಕಂಪನಿಗಳೊಂದಿಗಿನ ರೆವೆನ್ಯೂ ಶೇರ್ ಡೀಲ್ ಕೂಡ ಸೇರ್ಕೊಂಡಿದೆ. ಇಷ್ಟೇ ಅಲ್ಲದೆ ಮೆಸ್ಸಿ ಅವರಿಗೆ MIM ಹೋಟೆಲ್ಸ್ ಅನ್ನುವಂತಹ ಒಂದು ಐಷಾರಾಮಿ ಹೋಟೆಲ್ ಸರಣಿ ಇದೆ. ಹಾಗೇನೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಮೌಲ್ಯದ ರಿಯಲ್ ಎಸ್ಟೇಟ್ ಆಸ್ತಿಗಳಿವೆ. 9ನೇ ವಯಸ್ಸಿನ ಸುಂದರ ಪ್ರೇಮ ಕಥೆ. ಸ್ನೇಹಿತರೆ, ಸಾಮಾನ್ಯವಾಗಿ ದೊಡ್ಡ ಸೆಲೆಬ್ರಿಟಿಗಳ ಲವ್ ಲೈಫ್ ಅವರ ಸಾಧನೆಯ ನಂತರ ಶುರುವಾಗುತ್ತೆ. ಆದ್ರೆ ಮೆಸ್ಸಿ ವಿಷಯದಲ್ಲಿ ಹಾಗಾಗಿಲ್ಲ. ಮೆಸ್ಸಿ ಅವರು ತಮ್ಮ 9ನೇ ವಯಸ್ಸಿನಲ್ಲೇ ಗೆಳತಿ ಆಂಟೋನೆಲ್ಲಾ ರೋಕ್ಯೋಜೋ ಅವರನ್ನ ನೋಡಿ ಪ್ರೀತಿ ಮಾಡಕ್ ಶುರು ಮಾಡಿದ್ರು. ಮೆಸ್ಸಿ ಅವರು ಚಿಕಿತ್ಸೆಗಾಗಿ ಸ್ಪೇನ್ಗೆ ಹೋಗಿದ್ದಾಗ ಇವರಿಬ್ರು ದೂರ ಆಗಿದ್ರು. ಆದ್ರೆ 2005ರಲ್ಲಿ ಆಂಟೋನೆಲ್ಲಾ ಅವರ ಆಪ್ತ ಗೆಳತಿಯೊಬ್ರು ಅಪಘಾತದಲ್ಲಿ ಮರಣ ಹೊಂದಿದಾಗ ಮೆಸ್ಸಿ ಅವರು ಅರ್ಜೆಂಟೀನಾಗೆ ಓಡ್ ಬಂದು ಆಕೆಗೆ ಬೆಂಬಲವಾಗಿ ನಿಂತರು. ಅಲ್ಲಿಂದ ಇವರಿಬ್ಬರ ಪ್ರೀತಿ ಮತ್ತಷ್ಟು ಗಟ್ಟಿಯಾಯಿತು. 2017ರಲ್ಲಿ ಇವರಿಬ್ರು ಮದುವೆ ಆದ್ರು. ಇವತ್ತು ಇವರಿಬ್ಬರಿಗೆ ಥಿಯಾಗೋ, ಮ್ಯಾಟಿಯೋ ಮತ್ತು ಸಿರೋ ಅನ್ನುವಂತಹ 3 ಜನ ಗಂಡು ಮಕ್ಕಳಿದ್ದಾರೆ. ಮೆಸ್ಸಿ ಅಂದ್ರೆ ಗೋಲುಗಳ ಸುನಾಮಿ. ಸ್ನೇಹಿತರೆ, ಲಿಯೋನೆಲ್ ಮೆಸ್ಸಿ ಅವರ ಒಟ್ಟು ಗೋಲುಗಳ ಸಂಖ್ಯೆ ಕೇಳಿದ್ರೆ ಯಾರಾದರೂ ಬೆರಗಾಗಲೇಬೇಕು. 2026ರ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಮೆಸ್ಸಿ ತಮ್ಮ ಇಡೀ ವೃತ್ತಿ ಜೀವನದಲ್ಲೇ ಬರೋಬ್ಬರಿ 919 ಅಧಿಕೃತ ಗೋಲುಗಳನ್ನ ಬಾರಿಸಿದ್ದಾರೆ. ಇದರಲ್ಲಿ ಅವರು ವಿವಿಧ ಕ್ಲಬ್ಗಳ ಪರವಾಗಿ 794ಕ್ಕೂ ಹೆಚ್ಚು ಗೋಲುಗಳನ್ನ, ಹಾಗೇನೆ ಅರ್ಜೆಂಟೀನಾ ರಾಷ್ಟ್ರೀಯ ತಂಡದ ಪರವಾಗಿ 125ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಗೋಲುಗಳನ್ನ ಹೊಡೆದು ಇತಿಹಾಸವನ್ನ ಬರೆದಿದ್ದಾರೆ. ಕೇವಲ ಗೋಲು ಗಳಿಸೋದು ಮಾತ್ರ ಅಲ್ಲ, ತಮ್ಮ ಸಹ ಆಟಗಾರರಿಗೆ ಗೋಲು ಹೊಡೆಯೋದಕ್ಕೆ ಬರೋಬ್ಬರಿ 415ಕ್ಕೂ ಹೆಚ್ಚು ಅಸಿಸ್ಟ್ಗಳನ್ನ ನೀಡುವ ಮೂಲಕ ಇಡೀ ಫುಟ್ಬಾಲ್ ಲೋಕದಲ್ಲೇ ಅತಿ ಹೆಚ್ಚು ಗೋಲ್ ಕಾಂಟ್ರಿಬ್ಯೂಷನ್ ಮಾಡಿದಂತಹ ಏಕೈಕ ಆಟಗಾರ ಅಂತ ಮೆಸ್ಸಿ ಅನ್ಸ್ಕೊಂಡಿದ್ದಾರೆ. ಮುರಿಯಲಾಗದ 91 ಗೋಲುಗಳ ವಿಶ್ವ ದಾಖಲೆ. ಸ್ನೇಹಿತರೆ, ಫುಟ್ಬಾಲ್ನಲ್ಲಿ ಒಬ್ಬ ಸ್ಟ್ರೈಕರ್ ಇಡೀ ವರ್ಷದಲ್ಲಿ 40ರಿಂದ 50 ಗೋಲ್ ಹೊಡೆದ್ರೆ ಸಾಕು, ಅದನ್ನೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಆದ್ರೆ ಮೆಸ್ಸಿ 2012ರ ಒಂದೇ ಒಂದು ವರ್ಷದಲ್ಲಿ ಬರೋಬ್ಬರಿ 91 ಗೋಲುಗಳನ್ನ ಬಾರಿಸಿದ್ರು. ಬಾರ್ಸಿಲೋನಾ ಪರವಾಗಿ 79 ಗೋಲು, ಹಾಗೇನೆ ಅರ್ಜೆಂಟೀನಾ ಪರವಾಗಿ 12 ಗೋಲ್ಗಳನ್ನ ಹೊಡೆದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನ ಸೇರ್ಕೊಂಡ್ರು. ಫುಟ್ಬಾಲ್ ಪಂಡಿತರ ಪ್ರಕಾರ ಈ 91 ಗೋಲುಗಳ ದಾಖಲೆಯನ್ನ ಮುರಿಯೋದು ಮುಂದಿನ 100 ವರ್ಷಗಳಲ್ಲಾದ್ರೂ ಅಸಾಧ್ಯದ ಮಾತು. ಇನ್ನು ಫಿಫಾ ವರ್ಲ್ಡ್ ಕಪ್ ವೇದಿಕೆಯಲ್ಲಂತೂ ಮೆಸ್ಸಿ ಧೂಳೆಪ್ಸಿದ್ದಾರೆ. 2022ರ ವಿಶ್ವಕಪ್ನಲ್ಲಿ 7 ಗೋಲುಗಳನ್ನ ಬಾರಿಸಿ ಅರ್ಜೆಂಟೀನಾವನ್ನ ಚಾಂಪಿಯನ್ ಮಾಡಿದಂತಹ ಮೆಸ್ಸಿ ಸದ್ಯ ನಡೀತಾ ಇರುವಂತಹ 2026ರ ಫಿಫಾ ವರ್ಲ್ಡ್ ಕಪ್ನಲ್ಲೂ ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಇತ್ತೀಚಿನ ಪಂದ್ಯಗಳ ಗೋಲುಗಳನ್ನೂ ಸೇರಿಸಿ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಮೆಸ್ಸಿ ಒಟ್ಟು 21 ಗೋಲುಗಳನ್ನ ಬಾರಿಸಿದ್ದಾರೆ. ಈ ಮೂಲಕ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಅತಿ ಹೆಚ್ಚು ಗೋಲು ಬಾರಿಸಿದ ವಿಶ್ವದ ನಂಬರ್ 1 ಪುರುಷ ಆಟಗಾರ ಅನ್ನುವಂತಹ ಐತಿಹಾಸಿಕ ದಾಖಲೆಯನ್ನ ಮೆಸ್ಸಿ ತಮ್ಮದಾಗಿಸಿಕೊಂಡಿದ್ದಾರೆ. 39ನೇ ವಯಸ್ಸಿನಲ್ಲೂ ಇತ್ತೀಚಿನ ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಗೋಲ್ ಬಾರಿಸಿ ಮೆಸ್ಸಿ ಅವರು ತಮ್ಮ ಜಾದು ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋದನ್ನ ಮತ್ತೊಂದ್ಸಲ ಸಾಬೀತುಪಡಿಸಿದ್ದಾರೆ. ಫ್ರೀ ಕಿಕ್ ಎಕ್ಸ್ಪರ್ಟ್, ಹ್ಯಾಟ್ರಿಕ್ ಸರದಾರ. ಸ್ನೇಹಿತರೆ, ಮೆಸ್ಸಿ ಕೇವಲ ಪೆನಾಲ್ಟಿ ಬಾಕ್ಸ್ ಒಳಗಡೆಯಿಂದ ಮಾತ್ರ ಗೋಲ್ಗಳನ್ನು ಹೊಡೆಯಲ್ಲ, ಫ್ರೀ ಕಿಕ್ ಮೂಲಕ ಗೋಲ್ ಹೊಡೆಯೋದ್ರಲ್ಲೂ ನಿಸೀಮರು. ತಮ್ಮ ಕರಿಯರ್ನಲ್ಲೇ ಇದುವರೆಗೆ ಬರೋಬ್ಬರಿ 72 ಫ್ರೀ ಕಿಕ್ ಗೋಲ್ಗಳನ್ನು ಬಾರಿಸುವ ಮೂಲಕ ಪ್ರಸ್ತುತ ಆಡ್ತಾ ಇರುವಂತಹ ಆಟಗಾರರ ಪೈಕಿ ಅತಿ ಹೆಚ್ಚು ಫ್ರೀ ಕಿಕ್ ಹೊಡೆದಂತಹ ಕಿಂಗ್ ಅಂತ ಮೆಸ್ಸಿ ಅನ್ಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮೈದಾನದಲ್ಲಿ ಒಟ್ಟು 61 ಬಾರಿ ಹ್ಯಾಟ್ರಿಕ್ ಗೋಲುಗಳನ್ನು ಬಾರಿಸಿ ಎದುರಾಳಿ ತಂಡಗಳ ಡಿಫೆಂಡರ್ಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ಅವರ ಒಟ್ಟು ಗೋಲುಗಳಲ್ಲಿ 80%ಕ್ಕಿಂತ ಹೆಚ್ಚು ಗೋಲುಗಳು ಅವರ ಆ ಮ್ಯಾಜಿಕಲ್ ಎಡಗಾಲಿನಿಂದಲೇ ಬಂದಿವೆ ಅನ್ನೋದು ಮತ್ತೊಂದು ವಿಶೇಷ. ಇನ್ಸ್ಟಾಗ್ರಾಮ್ ವರ್ಲ್ಡ್ ರೆಕಾರ್ಡ್. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲೂ ಮೆಸ್ಸಿ ಕಿಂಗ್ ಅಂತಾನೆ ಹೇಳ್ಬೋದು. 2022ರ ಫಿಫಾ ವರ್ಲ್ಡ್ ಕಪ್ ಗೆದ್ದ ನಂತರ ಮೆಸ್ಸಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಟ್ರೋಫಿ ಹಿಡಿದಿರುವ ಫೋಟೋವನ್ನ ಪೋಸ್ಟ್ ಮಾಡ್ಕೊಂಡಿದ್ರು. ಆ ಪೋಸ್ಟ್ ಬರೋಬ್ಬರಿ 74 ಮಿಲಿಯನ್ಗಿಂತಲೂ ಹೆಚ್ಚು ಲೈಕ್ಸ್ ಗಳನ್ನ ಪಡೆಯುವ ಮೂಲಕ ಇಡೀ ಇಂಟರ್ನೆಟ್ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಲೈಕ್ಸ್ ಪಡೆದಂತಹ ಪೋಸ್ಟ್ ಎಂಬ ಜಾಗತಿಕ ದಾಖಲೆಯನ್ನ ಬರೀತು. ಅದಕ್ಕೂ ಮುನ್ನ ವಿಶ್ವ ದಾಖಲೆ ಎನಿಸಿದ್ದಂತಹ ಒಂದು ಕೋಳಿ ಮೊಟ್ಟೆಯ ಫೋಟೋ ಮೊದಲ ಸ್ಥಾನದಲ್ಲಿತ್ತು. ಅದನ್ನ ಮೆಸ್ಸಿ ಧೂಳಿಪಟ ಮಾಡಿದ್ರು. ಮೆಸ್ಸಿ ಎಡಗಾಲಿನ ಮೌಲ್ಯ 7,500 ಕೋಟಿ ರೂಪಾಯಿ.
ಸ್ನೇಹಿತರೆ, ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಅಂತ ಯಾರಾದರೂ ನಮ್ಮನ್ನು ಕೇಳಿದ್ರೆ ವಜ್ರನೋ ಅಥವಾ ಬಂಗಾರನೋ ಅಥವಾ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಅರಮನೆನೋ ಅಂತ ನಮಗೆ ತಲೆಗೆ ಬರುತ್ತೆ. ಆದರೆ ಫುಟ್ಬಾಲ್ ಲೋಕದ ರಾಜ ಲಿಯೋನೆಲ್ ಮೆಸ್ಸಿ ಅವರ ಕೇವಲ ಒಂದು ಎಡಗಾಲಿನ ಬೆಲೆ ಸುಮಾರು 7,500 ಕೋಟಿ ರೂಪಾಯಿಗೂ ಹೆಚ್ಚು ಅಂತಂದ್ರೆ ನಂಬ್ತೀರಾ? ನಂಬಲೇಬೇಕು. ಕ್ರೀಡಾ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಇನ್ಶೂರೆನ್ಸ್ ಹೊಂದಿರುವಂತಹ ಮೆಸ್ಸಿಯ ಎಡಗಾಲಿನ ಈ ಒಂದು ಸೀಕ್ರೆಟ್ ಮತ್ತೆ ಇಂಟ್ರೆಸ್ಟಿಂಗ್ ಕಥೆನ ನಾನು ಹೇಳ್ತೀನಿ ಕೇಳಿ. ಲಿಯೋನೆಲ್ ಮೆಸ್ಸಿ ಮೈದಾನಕ್ಕಿಳಿದ್ರೆ ಅವರ ಎಡಗಾಲು ಮಾಡುವಂತಹ ಜಾದೂನೇ ಬೇರೆ. ಇದೇ ಕಾರಣಕ್ಕೆ ಇಂಟರ್ನ್ಯಾಷನಲ್ ಮೀಡಿಯಾಗಳ ವರದಿ ಪ್ರಕಾರ ಮೆಸ್ಸಿ ತಮ್ಮ ಎಡಗಾಲಿಗೆ ಮಾತ್ರ ಬರೋಬ್ಬರಿ $900 ಮಿಲಿಯನ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಇದರ ಮೌಲ್ಯ ಸುಮಾರು 7,500 ಕೋಟಿ ರೂಪಾಯಿಗೂ ಹೆಚ್ಚು. ಇಡೀ ಮಾನವ ಇತಿಹಾಸದಲ್ಲೇ ತನ್ನ ದೇಹದ ಒಂದು ಅಂಗಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಮಾಡಿಸಿಕೊಂಡಿರುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸ್ಬೋದು ಕೇವಲ ಒಂದು ಕಾಲಿಗೆ ಇಷ್ಟೊಂದು ಇನ್ಶೂರೆನ್ಸ್ ಯಾಕೆ ಅಂತ. ಮೆಸ್ಸಿ ಕೇವಲ ಒಬ್ಬ ಆಟಗಾರ ಅಷ್ಟೇ ಅಲ್ಲ, ಅವರು ಒಂದು ಗ್ಲೋಬಲ್ ಬ್ರ್ಯಾಂಡ್. ಅವರು ಆಡುವಂತಹ ಕ್ಲಬ್ಗಳಾಗಿರ್ಬೋದು, ಜಾಹೀರಾತು ಕಂಪನಿಗಳಾಗಿರಬಹುದು, ಅವ್ರ ಮೇಲೆ ಸಾವಿರಾರು ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿರ್ತಾರೆ. ಸೊ ಒಂದ್ ವೇಳೆ ಮೈದಾನದಲ್ಲಿ ಮೆಸ್ಸಿಯ ಎಡಗಾಲಿಗೆ ದೊಡ್ಡ ಇಂಜುರಿ ಎಲ್ಲ ಆಗಿ ಅವರ ಕರಿಯರ್ ಏನಾದರೂ ಮುಗಿದು ಹೋದ್ರೆ ಆರ್ಥಿಕವಾಗಿ ಆಗುವಂತಹ ಭಾರಿ ನಷ್ಟವನ್ನ ತುಂಬಿಕೊಡೋದಕ್ಕೆ ಈ ಇನ್ಶೂರೆನ್ಸ್ ಪಾಲಿಸಿ ಅವರಿಗೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಬಡತನ, ಅನಾರೋಗ್ಯ ಇದೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಜಗತ್ತಿನ ಕ್ರೀಡಾ ಇತಿಹಾಸದಲ್ಲೇ ಅಜೇಯ ರಾಜನಾಗಿ ಉಳಿದಿರುವಂತಹ ಮೆಸ್ಸಿ ಅವರ ಈ ಸಕ್ಸಸ್ ಸ್ಟೋರಿ ನಿಮ್ಮಲ್ಲಿ ಹೊಸ ಜೋಶ್ ಅನ್ನ ತಂದಿರಬಹುದು ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಥೆ ಕೇಳಿದ ಮೇಲೆ ನಿಮಗೇನು ಅನಿಸ್ತು? ಹಾಗೇನೆ ಈ 2026 ವರ್ಲ್ಡ್ ಕಪ್ ಅನ್ನ ಮೆಸ್ಸಿ ಮತ್ತೊಂದ್ಸಲ ದೇಶಕ್ಕೆ ಗೆಲ್ಲಿಸಿಕೊಡ್ತಾರಾ? ಇದೆಲ್ಲದರ ಬಗ್ಗೆ ನಿಮ್ಮ ಕಮೆಂಟ್ ಏನು? ಹಾಗೇನೆ ಮೆಸ್ಸಿ ಕೂಡ ನಿಮ್ಮ ಫೇವರೆಟ್ ಫುಟ್ಬಾಲ್ ಆಟಗಾರನ ಅಥವಾ ಎಂಬಾಪೆ ಏನಾದರೂ ಅದನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರಾ? ಇದೆಲ್ಲದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಾನು ಆಗ್ಲೇ ಹೇಳಿದಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದ ಬೆಲ್ ಐಕಾನ್ ಅನ್ನ ತಪ್ಪದೇ ಒತ್ತಿ. ಧನ್ಯವಾದ.